ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ. ಪರವಾಗಿಲ್ಲ, ಆದರೂ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಆ್ಯಕ್ಚುಲಿ ನನಗೆ ನೋಡಿದಾಗಲೂ ನನಗೂ ಒಂಥರ ಸ್ಪೆಷಲ್ ಅನ್ನಿಸ್ತು. ಎಸ್ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ಥರದ್ದು ಕಾಂಡೋಮ್ ಇದೆಯಾ ಅಂತ. ಹೌದು, ಅದು ಏನು ಕಾಂಡೋಮು, ಹೇಗೆ ಯೂಸ್ ಮಾಡೋದು, ಅದು ಸೇಫಾ, ಯಾವ ರೀತಿ, ಏನು ಅಂತ ಎಲ್ಲದೂ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತಲ್ವಾ ಎಷ್ಟೆಲ್ಲ ಥರದ್ದು ಕಾಂಡೋಮ್ ಇರುತ್ತೆ. ಒಂದು ಫ್ಲೇವರ್ ಕಾಂಡೋಮು, ಅನ್ಫ್ಲೇವರ್ಡು, ಡಾಟೆಡ್, ಮತ್ತು ಎಕ್ಸ್ಟ್ರಾ ಟೈಮ್ ಕಾಂಡೋಮ್ಸು, ಮತ್ತು ಲೇಟೆಕ್ಸ್ ಕಾಂಡಮ್ಸು, ಮೇಲ್ ಕಾಂಡಮ್ಸು, ಫಿಮೇಲ್ ಕಾಂಡಮ್ಸು, ಸೊ ಮತ್ತು ಸೈಜ್ ವೇರಿಯೇಷನ್, ಈ ಥರದ್ದೆಲ್ಲದು ಕಾಂಡಮ್ಸ್ ನಿಮಗೆ ಗೊತ್ತಿದೆ ಅಲ್ವಾ. ಬಟ್ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಕಾಂಡೋಮ್ ಬಗ್ಗೆ ಮೇ ಬಿ ನನಗೂ ಗೊತ್ತಿರಲಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಯಾವುದಪ್ಪ ಅದು ಕಾಂಡೋಮ್, ಇಂಥ ಕಾಂಡೋಮು ಇದೆಯಾ ಅಂದರೆ ಹೌದು, ಎಸ್, ಇದೇ ಕಾಂಡೋಮು. ಯಾವುದಪ್ಪ ಅದು ಅಂದರೆ ಡ್ರ್ಯಾಗನ್ ಕಾಂಡೋಮ್ ಅಂತ. ಓಕೆ, ಅದೇನು ಇವಾಗೇನು ಹೊಸದಾಗಿ ಬಂದಿಲ್ಲ. ಕೆಲವ್ರಿಗೆ ವಿಡಿಯೋ ನೋಡ್ತಿರ್ಗೆ ಗೊತ್ತಿರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದು ನನ್ನಂಥವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಹೌದು, ಡ್ರ್ಯಾಗನ್ ಕಾಂಡೋಮ್ ಅಂತ. ಇಷ್ಟು ದಿನ ನೀವು ಯೂಸ್ ಮಾಡ್ತಿದ್ದಂಥ ಎಲ್ಲ ಕಾಂಡೋಮ್ಸ್ನು, ಅದು ಯಾವುದೇ ವೆರೈಟಿ ಆಗಿರ್ಬೋದು, ಫ್ಲೇವರ್ಡ್, ಅನ್ಫ್ಲೇವರ್ಡು, ಲೇಟೆಕ್ಸ್ ಯಾವುದಾದ್ರೂ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ಅಂದರೆ ನೀವು ಒಂದು ಸಲ ಯೂಸ್ ಮಾಡಿದ್ರೆ ಆ ಕಾಂಡೋಮ್ನ ಮತ್ತೆ ನೀವು ರೀಯೂಸ್ ಮಾಡೋ ಹಾಗಿಲ್ಲ. ಮಾಡೋದಕ್ಕೆ ಎಷ್ಟೋ ಜನ ಟ್ರೈ ಮಾಡ್ಬೋದು, ಬಟ್ ಅದನ್ನು ರೀಯೂಸ್ ಮಾಡೋ ಹಂಗಿಲ್ಲ. ಯಾಕೆ ಅಂದರೆ ಅದು ಒಂದ್ಸಲ ಯೂಸ್ ಮಾಡಿದ್ಮೇಲೆ ಫುಲ್ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಮತ್ತು ಅದನ್ನ ಯಾವುದೇ ಕಾರಣಕ್ಕೂ ಅದನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಬೋದಾ ಅಂದರೆ. ಸೊ ಡ್ರ್ಯಾಗನ್ ಕಾಂಡೋಮ್ಗೂ ನಾರ್ಮಲ್ ಕಾಂಡೋಮ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ನೀವು ಒಂದು ಬೇರೆ ಕಾಂಡೋಮ್ಸ್ನೆಲ್ಲ ಒಂದೇ ಸಲ ಯೂಸ್ ಮಾಡ್ಬೋದು, ಬಟ್ ಇದನ್ನು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ಇದೊಂಥರ ಸಿಲಿಕಾನ್ ಇದು ಬರುತ್ತೆ ಅಲ್ವಾ, ಸೊ ಆ ಥರ ಪ್ಲಾಸ್ಟಿಕ್ ಕಾಂಡೋಮ್ ಇದಾಗಿರುತ್ತೆ. ಅಂದರೆ ನೀವು ಈ ಕಾಂಡೋಮ್ನ ಎಷ್ಟು ಸಲ ಬೇಕಾದರೂ ನೀಟಾಗಿ ವಾಶ್ ಮಾಡಿ ಅದನ್ನು ನೀವು ಯೂಸ್ ಮಾಡ್ಬೋದು. ನಮಗೆಲ್ಲ ಗೊತ್ತಿರೋ ಹಂಗೆ ನಾರ್ಮಲ್ ಕಾಂಡೋಮ್ಸ್ ಎಲ್ಲ ಒಂದು 30 to 40 ಅಥವಾ ಡಿಪೆಂಡ್ ಅಪಾನ್ ಅದೆಷ್ಟು ಪ್ಯಾಕ್ಸ್ ಇರುತ್ತೆ ಅಂತ, ಅಂದರೆ 3, 4 ಅಥವಾ 10 ಎಷ್ಟೋ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಒಂದು 30-40 ರೂಪಾಯಿಗೆ ನಮಗೆ ಸಿಕ್ಕಿದ್ರೆ ಈ ಕಾಂಡೋಮ್ ಎಷ್ಟಾಗುತ್ತೆ ಅಂದರೆ 700, 800 ಮತ್ತು 1500, 1500ವರೆಗೂ ಈ ಒಂದೇ ಒಂದು ಕಾಂಡೋಮ್ಗೆ ಅಷ್ಟು ಪ್ರೈಸ್ ಆಗುತ್ತೆ. ಯಾಕಪ್ಪ ಅಂದರೆ ಇದನ್ನೆಲ್ಲ ನಾವು ಕಮ್ಮಿ ಪ್ರೈಸಿಗೆ ತೊಗೊಳೋದು, ರೀಯೂಸ್ ಮಾಡೋ ಹಂಗಿಲ್ಲ. ಬಟ್ ಈ ಡ್ರ್ಯಾಗನ್ ಕಾಂಡೋಮ್ನ ನಾವು ರೀಯೂಸ್ ಮಾಡ್ಬೋದು. ಆದರೆ ಏನಂದರೆ ನೀವೆಲ್ಲ ಅಂದ್ಕೊಂಡಿರೋ ಹಂಗೆ ಮಲ್ಟಿಪಲ್ ಫಿಮೇಲ್ಸ್ ಜೊತೆ, ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡಿ ಈ ಕಾಂಡೋಮ್ನ ಯೂಸ್ ಮಾಡ್ಬೋದು ಅಂದರೆ 100% ಅದು ಸೇಫ್ ಇರೋದಿಲ್ಲ. ಯಾಕಪ್ಪ ಅಂದರೆ ಯಾರಿಗಾದ್ರೂ ಅದರಲ್ಲಿ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಇದ್ದರೆ, ನೀವು ಇನ್ ಕೇಸ್ ಇದನ್ನೇನಾದರೂ ನೀಟಾಗಿ ತೊಳೆದ್ರೂ ಸಹ ಸಮ್ಟೈಮ್ಸ್ ಬ್ಯಾಕ್ಟೀರಿಯಾಸ್ ಅದರಲ್ಲೇ ಉಳ್ಕೊಂಡಿರುತ್ತೆ. ಓಕೆನಾ. ಸೊ ಅದರಿಂದ ನಿಮಗೆ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾರಿಗೆ ಇದು ಬೆಟರ್ ಅಂದರೆ, ಒಂದೇ ಪಾರ್ಟ್ನರ್ ಜೊತೆ, ಸಿಂಗಲ್ ಪಾರ್ಟ್ನರ್ ಜೊತೆ ನೀವೇನಾದರೂ ಸೆಕ್ಸ್ ಮಾಡ್ತಿದ್ದೀರಾ ಅಂದರೆ, ಸೊ ಅಂಥವ್ರ ಜೊತೆನೂ ಸಹ ನೀವು ಅದನ್ನು ನೀಟಾಗಿ ವಾಶ್ ಮಾಡಲೇಬೇಕಾಗುತ್ತೆ. ನೀಟಾಗಿ ಬಿಸಿ ನೀರಲ್ಲಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಸೇಫಾಗಿ ಎತ್ತಿಡಬೇಕಾಗುತ್ತೆ. ಸೊ ಆಮೇಲೆ ಅಷ್ಟೇ ನೀವು ಯೂಸ್ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ರೀಯೂಸ್ ಮಾಡೋ ಥರ ವಾಶ್ ಮಾಡದೆ, ಏನು ರೀಯೂಸ್ ಮಾಡೋವಾಗ ವಾಶ್ ಮಾಡದೆ, ಡ್ರೈ ಮಾಡದೆ ಅದನ್ನು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮಲ್ಟಿಪಲ್ ಪಾರ್ಟ್ನರ್ಸ್ಗೂ ಸಹ ಅದನ್ನು ಯೂಸ್ ಮಾಡೋ ಹಂಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಈ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.